ನಾವು ಚಂದ್ರನ ಮೇಲೆ ಕಾಲಿಟ್ಟಿದೀವಿ, ಬ್ರಹ್ಮಾಂಡದ ಕೊನೆ ಎಲ್ಲಿದೆ ಅಂತಾನೂ ನೋಡಿದೀವಿ. ಆದ್ರೂ ನಮ್ಮದೇ ಭೂಮಿಯ ಗತಕಾಲದಲ್ಲಿ ಇವತ್ತಿಗೂ ಉತ್ತರ ಸಿಗ್ದ ಸಾವಿರಾರು ರಹಸ್ಯಗಳಿವೆ. ಕೆಲವೊಂದು ರಚನೆಗಳನ್ನ ನೋಡಿದ್ರೆ ನಮ್ಗೆ ಇತಿಹಾಸದ ಬಗ್ಗೆ ಗೊತ್ತಿರೋದೆಲ್ಲ ಸುಳ್ಳ ಅಂತ ಅನ್ಸ್ಬಿಡುತ್ತೆ. ಹಾಗಾದ್ರೆ ನಿಜವಾಗ್ಲೂ ನಮ್ಗೆ ನಮ್ಮ ಗತಕಾಲದ ಬಗ್ಗೆ ಎಷ್ಟು ಗೊತ್ತಿಲ್ವಾ ಅಲ್ವಾ? ಸರಿ, ಬನ್ನಿ ಈ ಪ್ರಶ್ನೆನೇ ನಮ್ಮ ಇವತ್ತಿನ ಈ ನಿಗೂಢ ಪಯಣದ ಮೊದಲ ಹೆಜ್ಜೆ. ನಮ್ಮ ಮೊದಲ ನಿಗೂಢತೆಯನ್ನ ಹುಡುಕೋಕೆ ನಾವು ಹೋಗ್ತಿರೋದು ಜಪಾನ್ನ ಸಮುದ್ರ ತೀರಕ್ಕೆ. ಅಲೆಗಳ ಕೆಳಗೆ ಅಲ್ಲೊಂದು ಮುಳುಗಿ ಹೋದ ನಗರ ಇದೆ. ದಶಕಗಳಿಂದ ಸಂಶೋಧಕರ ತಲೆಕೆಡಿಸಿರೋ ಒಂದು ಅದ್ಭುತ. ಇದರ ವಯಸ್ಸು ಎಷ್ಟಿರ್ಬೋದು ಅಂತ ಅಂದಾಜು ಮಾಡಿದ್ದಾರಂದ್ರೆ ಸುಮಾರು 12,000 ವರ್ಷಗಳು. ಅಬ್ಬಾ, ನಿಮಗೊಂದು ಅಂದಾಜು ಸಿಗ್ಬೇಕಂದ್ರೆ ಇದು ಈಜಿಪ್ಟಿನ ಪಿರಮಿಡ್ಗಳಿಗಿಂತ ಬರೋಬ್ಬಲಿ 7,000 ವರ್ಷ ಹಳೆದು. ಆ ಕಾಲದಲ್ಲಿ ಮನುಷ್ಯರು ಗುಹೆಗಳಲ್ಲಿ ವಾಸ ಮಾಡ್ತಿದ್ರು. ಕಲ್ಲಿನಿಂದ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟೋಕೆ ಅವರಿಗೆ ಗೊತ್ತೇ ಇರ್ಲಿಲ್ಲ ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ಈ ಒಂದು ನಂಬರ್ ಇದೆಯಲ್ಲ, ಇದು ಇಡೀ ಇತಿಹಾಸದ ಪುಸ್ತಕಗಳನ್ನೇ ಮತ್ತೆ ಬರಿಬೇಕು ಅಂತ ಹೇಳುತ್ತೆ. ಸರಿ, ಇಲ್ಲೇ ನೋಡಿ ಅಸಲಿ ವಾದ ಶುರುವಾಗೋದು. ಕೆಲವೊಂದು ಭೂವಿಜ್ಞಾನಿಗಳು ಹೇಳ್ತಾರೆ, ಇದೇನಿಲ್ಲ, ಸಾವಿರಾರು ವರ್ಷಗಳಿಂದ ಸಮುದ್ರದ ಅಲೆಗಳು ಬಡ್ದು ಈ ಥರ ಶೇಪ್ ಬಂದಿದೆ ಅಂತ. ಆದ್ರೆ ಈ ರಚನೆಗಳನ್ನ ಒಮ್ಮೆ ಸರಿಯಾಗಿ ನೋಡಿ, ಪಕ್ಕ 90 ಡಿಗ್ರಿ ಆಂಗಲ್, ನೇರವಾದ ಗೆರೆಗಳು, ಮೆಟ್ಟಿಲುಗಳ ತರಹದ ರಚನೆಗಳು. ಪ್ರಕೃತಿ ತಾನಾಗೆಯೇ ಇಷ್ಟು ಪರ್ಫೆಕ್ಟ್ ಜಾಮಿತಿಯ ಆಕಾರಗಳನ್ನ ಕೊಡೋದು ತುಂಬಾನೇ ಅಪರೂಪ. ಇದನ್ನ ನೋಡಿದ್ರೆ ಯಾರೋ ಬೇಕು ಅಂತಾನೆ ಕೆತ್ತಿದ ಹಾಗೆ ಕಾಣಿಸುತ್ತೆ ಅಲ್ವಾ? ಪ್ರೊಫೆಸರ್ ಮಸಾಕಿ ಕಿಮುರಾ ಅವರ ಧರದಕಲ ಸಂಶೋಧಕರಂತೂ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತಾರೆ. ಅವ್ರು ಹೇಳೋದು, ಇದು ಮೂ ಅಥವಾ ಲೆಮೂರಿಯಾ ಅನ್ನೋ ಪೌರಾಣಿಕ, ಅಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಮುಳುಗಿ ಹೋದ ಅಂತ ಹೇಳಲಾಗುವ ಒಂದು ಕಳೆದು ಹೋದ ಖಂಡದ ಅವಶೇಷ ಇರಬಹುದು ಅಂತ. ಅಟ್ಲಾಂಟಿಸ್ ಥರಾನೇ. ಹಾಗಾದ್ರೆ ಇದು ಬರೀ ಕಲ್ಲಿನ ರಚನೆ ಅಲ್ವಾ? ಒಂದು ಕಳೆದು ಹೋದ ಜಗತ್ತಿನ ಸಾಕ್ಷಿನಾ? ಕಥೆ ಇಲ್ಲಿಗೆ ಮುಗಿಯಲ್ಲ, ರಹಸ್ಯ ಇನ್ನೂ ಇದೆ. ಈ ಜಾಗದಲ್ಲಿ ಡೈವಿಂಗ್ ಮಾಡೋರು ಒಂದು ವಿಚಿತ್ರ ಅನುಭವವನ್ನ ಹಂಚ್ಕೊಳ್ತಾರೆ. ಅವರ ಕಂಪಾಸ್ಗಳು, ಕ್ಯಾಮ್ರಾಗಳು, ಅಂದ್ರೆ ಎಲೆಕ್ಟ್ರಾನಿಕ್ ಉಪಕರಣಗಳು ಇಲ್ಲಿ ಸರಿಯಾಗಿ ಕೆಲಸ ಮಾಡೋದೇ ಇಲ್ವಂತೆ. ಅಲ್ಲಿ ಏನಾದ್ರೂ ಅಜ್ಞಾತ ಶಕ್ತಿ ಇದೆಯಾ ಅಥವಾ ಒಂದು ದೊಡ್ಡ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದ್ರೂ ಇದೆಯಾ? ಈ ಒಂದು ವಿಷಯ ಈ ಜಾಗದ ನಿಗೂಢತೆಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಸರಿ, ಈಗ ಸಮುದ್ರದ ಆಳದಿಂದ ಹೊರಬರೋಣ ಬನ್ನಿ. ಈಗ ಹೋಗ್ತಿರೋದು ದಕ್ಷಿಣ ಅಮೆರಿಕದ ಪೆರು ದೇಶಕ್ಕೆ. ಅಲ್ಲಿನ ಒಣ ಮರುಭೂಮಿಯಲ್ಲಿ ನೆಲದ ಮೇಲೆಯೇ ಕೆತ್ತಿರೋ ಒಂದು ದೈತ್ಯ ಆರ್ಟ್ ಗ್ಯಾಲರಿ ನಮ್ಗಾಗಿ ಕಾಯ್ತಾ ಇದೆ. ಇಲ್ಲಿರೋ ಅಂಕಿ ಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ಸುಮಾರು 2,000 ವರ್ಷಗಳ ಹಿಂದೆ ಆಗಿನ ಕಾಲದ ಸಿಂಪಲ್ ಉಪಕರಣಗಳನ್ನ ಬಳಸಿ ಇವನ್ನ ಕೆತ್ತಲಾಗಿದೆ. ಒಂದು ಕೋತಿಯ ಚಿತ್ರ 93 ಮೀಟರ್ ಉದ್ದ ಇದೆ. ಒಂದು ಹಕ್ಕಿಯ ಚಿತ್ರವಂತೂ 300 ಮೀಟರ್ ಉದ್ದ ಇದೆ. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಆಶ್ಚರ್ಯ ಏನಂದ್ರೆ, ಇವನ ಕೆತ್ತಿದೋರಿಗೆ ತಮ್ಮ ಕಲೆ ಪೂರ್ತಿಯಾಗಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಕೆ ಸಾಧ್ಯನೇ ಇರ್ಲಿಲ್ಲ. ಯಾಕಂದ್ರೆ ಇದನ್ನ ನೋಡ್ಬೇಕಾದ್ರೆ ಮೇಲಕ್ಕೆ, ಅಂದ್ರೆ ಆಕಾಶಕ್ಕೆ ಹೋಗ್ಲೇಬೇಕು. ಹಾಗಾದ್ರೆ ಯಾಕೆ ಮಾಡಿದ್ರು ಇದನ್ನೆಲ್ಲ? ಒಂದು ವೈಜ್ಞಾನಿಕ ಥಿಯರಿ ಪ್ರಕಾರ ಇವು ಒಂದು ದೊಡ್ಡ ಆಸ್ಟ್ರೋನಾಮಿಕಲ್ ಕ್ಯಾಲೆಂಡರ್ ಇದ್ದ ಹಾಗೆ. ಸೀಸನ್ಗಳನ್ನ, ಆಕಾಶದಲ್ಲಿರೋ ಗ್ರಹಗಳ ಚಲನೆಯನ್ನ ಗುರುತಿಸೋಕೆ ಇವನ್ನ ಬಳಸ್ತಿದ್ರು ಅಂತ. ಇನ್ನೊಂದು ಕಡೆ ಚಾರಿಯಟ್ಸ್ ಆಫ್ ದ ಗಾಡ್ಸ್ ಅನ್ನೋ ಪುಸ್ತಕದಲ್ಲಿ ಹೇಳಿದ ಹಾಗೆ ಇವು ಏಲಿಯನ್ಗಳ ಸ್ಪೇಸ್ ಶಿಪ್ಗಳು ಲ್ಯಾಂಡ್ ಆಗೋಕೆ ಮಾಡಿದ ರನ್ವೇಗಳು ಅಂತಾನೂ ಹೇಳಲಾಗುತ್ತೆ. ಯಾವುದು ಸರಿ, ಯಾವುದು ತಪ್ಪು? ಪೆರುವಿನ ಆಕಾಶ ನೋಡೋ ರೇಖೆಗಳಿಂದ ನಮ್ಮ ಪಯಣ ಈಗ ಇಂಗ್ಲೆಂಡ್ನ ಕಡೆಗೆ. ಇಲ್ಲೂ ಕೂಡ ಪ್ರಾಚೀನರು ಆಕಾಶವನ್ನ ನೋಡಕ್ಕೆ ಕಟ್ಟಿದ ಇನ್ನೊಂದು ಅದ್ಭುತವಾದ ಸ್ಮಾರಕ ಇದೆ. ಅದುವೇ ಜಗತ್ಪ್ರಸಿದ್ಧ ಸ್ಟೋನ್ಹೆಂಜ್. 25 ಟನ್, ಹೌದು, ಸ್ಟೋನ್ಹೆಂಜ್ನ ಒಂದೊಂದು ಕಲ್ಲಿನ ಸರಾಸರಿ ತೂಕ ಅಷ್ಟು. ಅಂದ್ರೆ ಸುಮಾರು 4 ದೊಡ್ಡ ಆನೆಗಳ ತೂಕವನ್ನ ಒಟ್ಟಿಗೆ ಸೇರಿಸಿದ ಹಾಗೆ. ಯೋಚ್ನೆ ಮಾಡಿ, ಈ ಒಂದು ನಂಬರ್ ಕೇಳಿದ್ರೇನೆ ಆಗಿನ ಕಾಲದ ಇಂಜಿನಿಯರಿಂಗ್ ಚಾಲೆಂಜ್ ಎಂಥದ್ದು ಅಂತ ಅರ್ಥ ಆಗತ್ತೆ. ಇಲ್ಲಿಂದನೇ ಶುರುವಾಗೋದು ಅಸಲಿ ಒಗಟು. 5,000 ವರ್ಷಗಳ ಹಿಂದೆ ಟ್ರಕ್ಗಳಿಲ್ಲ, ಕ್ರೇನ್ಗಳಿಲ್ಲ, ಯಾವ ಆಧುನಿಕ ಉಪಕರಣಗಳೂ ಇಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಕಲ್ಲುಗಳನ್ನ 240 ಕಿಲೋಮೀಟರ್ ದೂರದಲ್ಲಿರೋ ವೇಲ್ಸ್ನಿಂದ ಹೇಗ್ ತಂದ್ರು? ತಂದಿದ್ದಾಯ್ತು, ಅವನ ಮಿಲಿಮೀಟರ್ಗಳಷ್ಟು ಪರ್ಫೆಕ್ಟಾಗಿ ಹೇಗೆ ಎತ್ತಿ ನಿಲ್ಸಿದ್ರು? ಇವತ್ತಿನ ಇಂಜಿನಿಯರ್ಗಳಿಗೂ ಇದು ದೊಡ್ಡ ತಲೆನೋವಿನ ಪ್ರಶ್ನೆ. ಆದ್ರೆ ಈ ಸ್ಮಾರಕದ ಒಂದು ಉದ್ದೇಶ ಮಾತ್ರ ತುಂಬಾ ಸ್ಪಷ್ಟವಾಗಿದೆ. ಇದೊಂದು ದೊಡ್ಡ ಆಕಾಶ ವೀಕ್ಷಣಾಲಯ, ಅಂದ್ರೆ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ. ವರ್ಷದಲ್ಲಿ ಅತಿ ಉದ್ದದ ಹಗಲು ಇರೋ ದಿನ, ಅಂದ್ರೆ ಸಮ್ಮರ್ ಸಾಲ್ಸ್ಟಿಸ್ ದಿನ, ಸೂರ್ಯ ಸರಿಯಾಗಿ ಇದರ ಮಧ್ಯದಲ್ಲಿರೋ ಹೀಲ್ಸ್ಟೋನ್ ಅನ್ನೋ ಕಲ್ಲಿನ ಮೇಲೆ ಉದಯಿಸ್ತಾನೆ. ಅಂದ್ರೆ ಇದು ಬರೀ ಕಲ್ಲುಗಳ ರಾಶಿಯಲ್ಲ,
ಇದು ಬ್ರಹ್ಮಾಂಡದ ಗಡಿಯಾರದ ಜೊತೆ ತಮ್ಮನ್ನ ತಾವು ಜೋಡಿಸ್ಕೊಳ್ಳೋಕೆ ಕಟ್ಟಿದ ಒಂದು ಪರ್ಫೆಕ್ಟ್ ಸಾಧನ. ಇಲ್ಲಿಯವರೆಗೆ ನಾವು ನೋಡಿದ್ದು ದೊಡ್ಡ ದೊಡ್ಡ ಸ್ಮಾರಕಗಳು. ಆದ್ರೆ ಈಗ ನಾವು ನೋಡಕ್ ಹೊರಟಿರೋದು ಒಂದು ಸಣ್ಣ, ಖಾಸಗಿ ಆದ್ರೆ ಅಷ್ಟೇ ತಲೆಕೆಡಿಸುವಂತ ಒಂದು ರಹಸ್ಯ. ಇದರ ಹೆಸರು ವಾಯ್ನಿಚ್ ಮ್ಯಾನ್ಯುಸ್ಕ್ರಿಪ್ಟ್. 15ನೇ ಶತಮಾನದ್ದು ಅಂತ ಹೇಳಲಾಗುವ 240 ಪೇಜಿನ ಒಂದು ವಿಚಿತ್ರ ಪುಸ್ತಕ. ಇದರ ರಹಸ್ಯ ಏನು ಗೊತ್ತಾ? ಇದರ ಪುಟಗಳಲ್ಲಿ ಚಿತ್ರಿಸಿರೋ ಗಿಡಮೂಲಿಕೆಗಳು, ಆಕಾಶಕಾಯಗಳ ನಕ್ಷೆಗಳು ಇವ್ಯಾವೂ ನಮ್ಮ ಭೂಮಿ ಮೇಲೆ ಇರುವಂಥದ್ದಕ್ಕೆ ಹೋಲಿಕೆನೇ ಆಗಲ್ಲ. ಅಷ್ಟೇ ಅಲ್ಲ, ಇದರಲ್ಲಿ ಬರೆದಿರೋ ಭಾಷೆ ಅದೊಂದು ಯಾರಿಗೂ ಅರ್ಥವಾಗದ ಲಿಪಿ. ಇವತ್ತಿನವರೆಗೂ ಯಾರಿಂದಲೂ ಇದರಲ್ಲಿರೋ ಒಂದೇ ಒಂದು ಪದವನ್ನೂ ಓದೋಕಾಗಿಲ್ಲ. ಈ ಒಗಟು ಎಷ್ಟು ಕಷ್ಟದದ್ದು ಅಂದ್ರೆ ನೀವೇ ಯೋಚನೆ ಮಾಡಿ. ಜಗತ್ತಿನ ಬೆಸ್ಟ್ ಕೋಡ್ ಬ್ರೇಕರ್ಗಳು, 2ನೇ ಮಹಾಯುದ್ಧದ ಸೀಕ್ರೆಟ್ ಕೋಡ್ಗಳನ್ನ ಬ್ರೇಕ್ ಮಾಡಿದವರಿಂದ ಹಿಡಿದು ಇವತ್ತಿನ ಅಡ್ವಾನ್ಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐವರೆಗೂ ಎಲ್ಲರೂ ಇದನ್ನ ಡಿಕೋಡ್ ಮಾಡೋಕೆ ಟ್ರೈ ಮಾಡಿ ಸೋತಿದ್ದಾರೆ. ಯಾರೋ ಸುಮ್ಮನೆ ತಮಾಷೆಗೆ ಬರ್ದಿಟ್ಟಿದ್ದು ಅನ್ಕೋಬೇಡಿ. ಕಾರ್ಬನ್ ಡೇಟಿಂಗ್ ಪ್ರಕಾರ ಇದು ನಿಜವಾಗ್ಲೂ 600 ವರ್ಷ ಹಳೇದು ಅಂತೆ ಪ್ರೂವ್ ಆಗಿದೆ. ಹಾಗಾದ್ರೆ ಏನಿದು? ಯಾರೋ ಮಾರಿದ ಒಂದು ದೊಡ್ಡ ನಾಟಕನಾ? ಅಥವಾ ಔಷಧಿಗಳ ಬಗ್ಗೆ, ರಸವಿದ್ಯೆ ಬಗ್ಗೆ ಇರೋ ರಹಸ್ಯಗಳನ್ನ ಕೋಡ್ ಮಾಡಿ ಬರ್ದಿಟ್ಟಿದಾರಾ? ಅಥವಾ ಎಲ್ಲಕ್ಕಿಂತ ಮಿಗಿಲಾಗಿ ಇದು ಸಂಪೂರ್ಣವಾಗಿ ಕಳೆದುಹೋದ ಒಂದು ಭಾಷೆಯ, ಒಂದು ಜ್ಞಾನದ ಕೊನೆಯ ಕುರುಹು ಇರಬಹುದಾ? ಒಂದು ಮುಳುಗಿದ ನಗರ, ಮರುಭೂಮಿಯ ಮೇಲೆ ಗೀಚಿದ ಚಿತ್ರಗಳು, ಬೃಹತ್ ಕಲ್ಲಿನ ವೃತ್ತ ಮತ್ತು ಯಾರೂ ಓದಲಾಗದ ಒಂದು ಪುಸ್ತಕ. ಇವೆಲ್ಲಕ್ಕೂ ಇರೋ ಒಂದು ಕಾಮನ್ ಲಿಂಕ್ ಏನು? ಈ ಪ್ರತಿಯೊಂದು ರಹಸ್ಯವೂ ನಮಗೆ ಒಂದೇ ವಿಷಯವನ್ನ ಮತ್ತೆ ಮತ್ತೆ ನೆನಪಿಸುತ್ತೆ. ಇತಿಹಾಸ ಅನ್ನೋದು ಮುಗಿದುಹೋದ ಕಥೆಯಲ್ಲ, ಅದು ಇನ್ನೂ ಬರಿತಾ ಇರೋ ಒಂದು ಪುಸ್ತಕ. ಆದ್ರೆ ಕೆಲವು ಪುಟಗಳು ಇನ್ನೂ ಖಾಲಿ ಇವೆ. ನಮಗೆಲ್ಲ ಗೊತ್ತಿದೆ ಅಂತ ನಾವು ಅನ್ಕೊಂಡಾಗ್ಲೆಲ್ಲ ಗತಕಾಲ ಬಂದು ನಿಮಗೆ ಇನ್ನೂ ಏನು ಗೊತ್ತಿಲ್ಲ ಅಂತ ನೆನಪಿಸಿ ಹೋಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ವೇಳೆ ನಮ್ಮ ಪೂರ್ವಜರಿಗೆ ನಾವು ಇವತ್ತು ಊಹೆ ಕೂಡ ಮಾಡ್ಕೊಳ್ಳೋಕಾಗದಂಥ ಜ್ಞಾನ, ಸಾಮರ್ಥ್ಯ ಇತ್ತೇನೋ? ಹಾಗಿದ್ರೆ ಆ ಜ್ಞಾನದ ಕುರುಹುಗಳು, ಇನ್ಯಾವ್ಯಾವ ರಹಸ್ಯಗಳು ಮರಳಿನ ಕೆಳಗೆ, ಸಮುದ್ರದ ಆಳದಲ್ಲಿ ಅಥವಾ ಹಳೇ ಲೈಬ್ರರಿಗಳ ಮೂಲೆಯಲ್ಲಿ ನಾವು ಬಂದು ಹುಡುಕೋವರೆಗೂ ಕಾಯ್ತಾ ಇರ್ಬೋದು ಅಲ್ವಾ?